ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಹಾಗೆ ನಿಮ್ಮ ಪ್ರಿಪ್ರೇಷನ್ ಕೂಡ ಚೆನ್ನಾಗಿ ನಡೀತಿದೆ ಅಲ್ವಾ? ಹಾಗಾದರೆ ಇಲ್ಲಿ ನಾವು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ 2019ರಲ್ಲಿ ನಡೆದಿರ್ತಕ್ಕಂಥ ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಕ್ವಶನನ್ನು ಆನ್ಸರ್ ಮಾಡ್ತಾ ಹೋಗೋಣ. ಹಾಗೆ ನಮ್ಮ ಪ್ರಿಪರೇಷನ್ ಎಷ್ಟು ಮಟ್ಟಿಗೆ ನಡೆದಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಬನ್ನಿ. ಇದು 2019ರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಸಾಮಾನ್ಯ ಕನ್ನಡದಲ್ಲಿ ಮೊದಲ ಕ್ವಶನ್. ಕನ್ನಡ ವರ್ಣಮಾಲಿನ ಯೋಗವಾಹಗಳ ಸಂಖ್ಯೆ ಎಷ್ಟು? ಆಪ್ಷನ್ ನಂಬರ್ 1 13, ಆಪ್ಷನ್ ನಂಬರ್ 2 5, ಆಪ್ಷನ್ ನಂಬರ್ 3 9, ಆಪ್ಷನ್ ನಂಬರ್ ಡಿ 2. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ 2 ಅಲ್ವಾ? ಹಾಗಾದರೆ ಯೋಗವಾಹ ಅಂತ ಹೇಳಿದರೆ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಅಲ್ವಾ? ಸ್ವತಂತ್ರವಲ್ಲದ, ಸ್ವರವೂ ಅಲ್ಲದ, ವ್ಯಂಜನವೂ ಅಲ್ಲದ ಸ್ವರಾಕ್ಷರಗಳ ಅಂತ್ಯದಲ್ಲಿ ಹಾಗೂ ವ್ಯಂಜನಗಳ ಆರಂಭಾಕ್ಷರಗಳ ನಡುವಿನ 2 ಅಕ್ಷರಗಳನ್ನು ಯೋಗವಾಹಗಳು ಎಂದು ಕರೆಯುತ್ತೇವೆ. ಹೀಗೆ ಹೇಳಿದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಅಲ್ವಾ? ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಸ್ವತಂತ್ರವಲ್ಲದ, ಸ್ವರವೂ ಅಲ್ಲದ, ವ್ಯಂಜನವೂ ಅಲ್ಲದ ಸ್ವರಾಕ್ಷರಗಳ ಅಂತ್ಯದಲ್ಲಿ 0 ಅಥವಾ 2 ಸೊನ್ನೆಗಳು ಬಂದಾಗ ಅದು ಯೋಗವಾಹ ಅಂತ ಕರೆಸಿಕೊಳ್ತದೆ. 1 0, ಆಹ 2 0. ಆಗೆ 1 0 ಬಂದಾಗ ಅನುಸ್ವಾರ ಆಗ್ತದೆ. ಆಹಾ ಆಹಾ ವಿಸರ್ಗ 2 0 ಕೊನೆಯಲ್ಲಿ ಬಂದಾಗ ಅದು ಅಹ ಆಗ್ತದೆ. ಇದನ್ನು ಯೋಗವಾಹಗಳು ಅಂತ ಕರಿತೇವೆ. ಅರ್ಥ ಆಯ್ತಾ? ಸರಿ. ಕ್ವಶನ್ ನಂಬರ್ 2. ವೈದ್ಯ ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ಭಾವನಾಮ. ಯಾವ ನಾಮಕ್ಕೆ ಉದಾಹರಣೆ ಆಗ್ತದೆ? ವೈದ್ಯ. ನಿನ್ನೆ ಕ್ಲಾಸ್ನಲ್ಲಿ ನಾವು ತಿಳ್ಕೊಂಡಿದ್ದೇವೆ. ವ್ಯಕ್ತಿಯು ಮಾಡುವ ಕೆಲಸ, ವೃತ್ತಿ ಅಥವಾ ಅವರ ಚಟುವಟಿಕೆಗಳ ಆಧಾರದ ಮೇಲೆ ಗುರುತಿಸುವುದೇ ಯಾವುದು? ಅನ್ವರ್ಥನಾಮ. ಹಾಗಾದರೆ ವೈದ್ಯ ಪದವು ಯಾವುದಾಗ್ತದೆ? ವೈದ್ಯ, ವಕೀಲ, ಕುರುಡ, ಶಿಕ್ಷಕಿ, ವಕೀಲ, ಚಮ್ಮಾರ, ಕುಂಟ ಇವೆಲ್ಲವೂ ಕೂಡ ಅವರ ಮಾಡುವ ಕೆಲಸ ಅಥವಾ ವೃತ್ತಿ ಅಥವಾ ಅದರ ಚಟುವಟಿಕೆಯ ಆಧಾರದ ಮೇಲೆ ಗುರುತಿಸಲ್ಪಡುವಂತಹ ಪದ ಆಗಿರೋದ್ರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಅನ್ವರ್ಥನಾಮ. ಇಲ್ಲಿ ನಾನು ಹಾಕಿರೋ ಒಂದು ಸಣ್ಣ ಕಾಣಿಸ್ತಾ ಇದೆ ಟಿಕ್ ಮಾರ್ಕನ್ನು, ಆದರೆ ಇದು ಹಾಕಿರೋದು ಎಲ್ಲದೂ ಕೂಡ ಸರಿ ಅಂತ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ನೀವು ಸ್ವಂತ ಪ್ರಯತ್ನ ಮಾಡಿ ಇಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೀವೇ ಗೆಸ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ನಾನು ಹಾಕಿರೋದು ಕರೆಕ್ಟ್ ಅಂತ ನೀವು ತಿಳ್ಕೊಳ್ಳಲಿಕ್ಕಿಲ್ಲ, ಎಲ್ಲವೂ ಸರಿ ಅಂತ ಹೇಳಲಿಕ್ಕಿಲ್ಲ. ಇದು ಕೆಲವೊಂದು ಸರಿ, ಕೆಲವೊಂದು ತಪ್ಪು. ಆದ್ದರಿಂದ ನಿಮ್ಮ ಸ್ವಂತ ಉತ್ತರವನ್ನು ನೀವು ಹೇಳ್ತಾ ಹೋಗಿ. ಸರಿ. ಕ್ವಶನ್ ನಂಬರ್ 3. ಹಲವು ಪದವು ಈ ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ. ಪ್ರಕಾರವಾಚಕ, ಪರಿಮಾಣವಾಚಕ, ದಿಗ್ವಾಚಕ, ಸಂಖ್ಯಾವಾಚಕ. ಹಲವು, ಕೆಲವು, ಅಷ್ಟು, ಇಷ್ಟು, ದೊಡ್ಡದು, ಚಿಕ್ಕದು, ಹತ್ತಿರ, ದೂರ, ಅಲ್ಪ, ಸ್ವಲ್ಪ ಇವೆಲ್ಲವೂ ಕೂಡ ಪರಿಮಾಣವಾಚಕ. ಪ್ರಕಾರವಾಚಕ ಅಂತಹ, ಇಂತಹ, ಎಂತಹ ಪ್ರಕಾರವುಳ್ಳದ್ದು ಇವು ಬಂದರೆ ಪ್ರಕಾರವಾಚಕ ಆಗ್ತದೆ. ದಿಗ್ವಾಚಕ ಮೂಡಣ, ತಿಂಕಣ, ಬಡಗಣ, ನಡುವಣ ಈ ಥರ ಬಂದರೆ ಅಂದರೂ ದಿಕ್ಕಿನನ್ನು ಸೂಚಿಸುವಂಥದ್ದು. ನಡುವಣ, ತೆಂಕಣ, ಪಲಗಣ, ಬಡಗಣ, ಮೂಡಣ ಈ ಥರ ಬಂದರೆ ಅದು ದಿಕ್ಕುಗಳನ್ನು ಸೂಚಿಸುವಂತಹ ಪದಗಳಾಗಿದ್ದರೆ ದಿಗ್ವಾಚಕ ಆಗಿರ್ತದೆ. ಸಂಖ್ಯಾವಾಚಕ 1ನೆಯ, 2ನೆಯ, 3ನೆಯ ಇದೆಲ್ಲ ಕೂಡ ಸಂಖ್ಯೆಯವಾಚಕ. ಸಂಖ್ಯಾವಾಚಕ 1 2 3 4 ಹೀಗೆ ಸಂಖ್ಯೆಗಳನ್ನು ಸೂಚಿಸುವಂಥ ಪದಗಳಾಗಿದ್ದರೆ ಅದು ಸಂಖ್ಯಾವಾಚಕ ಆಗಿರ್ತದೆ. ಇಲ್ಲಿ ಸರಿಯಾದ ಉತ್ತರ ಹಾಗಾದರೆ ಹಲವು, ಕೆಲವು, ಅಷ್ಟು, ಇಷ್ಟು ಇವುಗಳೆಲ್ಲವೂ ಕೂಡ ಪ್ರಕಾರವಾಚಕ ಆಗಿರ್ತದೆ. ಹಾಗಾದರೆ ಪರಿಮಾಣವಾಚಕ ಆಗಿರ್ತದೆ. ಪ್ರಕಾರವಾಚಕ ಅಂತಹ, ಇಂತಹ, ಎಂತಹ ಇವೆಲ್ಲವೂ ಕೂಡ ಪ್ರಕಾರವಾಚಕ. ಸರಿ. ಕ್ವಶನ್ ನಂಬರ್ 4. ಮಳೆಯಾಗಲಿ ಪದದಲ್ಲಿರುವ ಕ್ರಿಯಾರೂಪ ಯಾವುದು? ಮಳೆಯಾಗಲಿ. ನಾವು ನಿನ್ನೆ 2022ರ ಕ್ವಶನ್ ಪೇಪರನ್ನು ಅನಲೈಸ್ ಮಾಡುವಾಗಲೂ ಕೂಡ ಇಂಥದೇ ಕ್ವಶನ್ಸ್ ಬಂದಿದೆ. ಆದರೆ ಎಕ್ಸಾಂಪಲ್ಸ್ ಮಾತ್ರ ಬೇರೆ ಆಗಿದೆ. ಆದ್ದರಿಂದ PC to DC ತನಕ ಅಂದರೆ PC, KS ಅಥವಾ SDA, FDA ನಿಮ್ಮ ಯಾವುದೇ KPSC ಆಗಲಿ KE ಎಕ್ಸಾಮ್ ನಡೆಸುವಂತಹ ಕನ್ನಡ ಕ್ವಶನಲ್ಲಿ ರಿಪೀಟೆಡ್ ಕ್ವಶನ್ಸು ಅಂದರೆ ಸೇಮ್ ಕ್ವಶನ್ಸ್ ಇರೋದಿಲ್ಲ, ಆದರೆ ಟಾಪಿಕ್ಸ್ ಎಲ್ಲ ಒಂದೇ ರೀತಿಯದ್ದು ಬರ್ತದೆ. ಆದ್ದರಿಂದ ಇಂಥ ಗ್ರಾಮರನ್ನು ತಿಳ್ಕೊಂಡ್ರೆ ನಾವು ಯಾವ ಎಕ್ಸಾಮ್ ಕೂಡ ಈಸಿಯಾಗಿ ಬರಿಬೋದು. ಅರ್ಥ ಆಯ್ತಾ? ಈಗ ಮಳೆಯಾಗಲಿ ಪದದಲ್ಲಿರುವ ಕ್ರಿಯಾರೂಪ ಯಾವುದು? ಆಗಲಿ. ಆಗಲಿದು ವಿದ್ಯಾರ್ಥಕ.
ಅಲ್ವಾ? ಆಜ್ಞೆ, ಆಶೀರ್ವಾದ, ಅಪ್ಪಣೆ, ಹಾರೈಕೆ ಮುಂತಾದ ಅರ್ಥಗಳನ್ನು ಸೂಚಿಸುವ ಧಾತುವಿಗೆ ವಿದ್ಯಾರ್ಥಕ ಅಂತ ಕರಿತೇವೆ. ಇಲ್ಲಿ ಯಾವುದು ಹಾಗಾದರೆ ಸರಿಯಾದ ಉತ್ತರ? ಆಪ್ಷನ್ ನಂಬರ್ 1 ವಿದ್ಯಾರ್ಥಕ ಸರಿಯಾದ ಉತ್ತರ. ಕ್ವಶನ್ ನಂಬರ್ 5. ಉದ್ಯೋಗ ಪದದ ತದ್ಭವ ರೂಪ ಯಾವುದು? ಉಜ್ಜುಗ, ಯೋಗ, ಉದ್ವೇಗ, ವಿಯೋಗ. ಉದ್ಯೋಗ ಪದದ ತದ್ಭವ ರೂಪ ಉಜ್ಜುಗ. ತತ್ಸಮ ತದ್ಭವಗಳ ಬಗ್ಗೆ ತಿಳ್ಕೊಂಡಿರಬೇಕಾಗ್ತದೆ. ಎಲ್ಲ ತತ್ಸಮ ತದ್ಭವಗಳನ್ನು ಆದಷ್ಟು ಮಟ್ಟಿಗೆ ತಿಳ್ಕೊಂಡಿರುವುದು ಅತಿ ಅಗತ್ಯ. ಕ್ವಶನ್ ನಂಬರ್ 6. ರಾಜನ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಪ್ರಥಮ, ಷಷ್ಠಿ, ಸಪ್ತಮಿ, ಚತುರ್ಥಿ. ಪ್ರಥಮ ಯಾವುದು? ಉ. ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಏಕೆಯಿಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಹಾಗಾದರೆ ರಾಜನ ಅಲ್ಲಿ ಬರುವಂಥದ್ದು ಆ. ಅ ಯಾವುದು ಹಾಗಾದರೆ? ಪ್ರಥಮನ, ದ್ವಿತೀಯನ, ತೃತೀಯನ, ಚತುರ್ಥಿನ, ಪಂಚಮಿನ, ಷಷ್ಠಿನ? ಷಷ್ಠಿ ಅಲ್ವಾ? ರಾಜನ ಷಷ್ಠಿ ವಿಭಕ್ತಿ ಪ್ರತ್ಯಯ. ಕ್ವಶನ್ ನಂಬರ್ 7. ದಿಗಂತ ಪದದಲ್ಲಾಗಿರುವ ಸಂಧಿ ಯಾವುದು? ಸಂಧಿ ಅಂತ ಹೇಳಿದ್ರೆ ಏನು? 2 ಅಕ್ಷರಗಳು ಕಾಲ ವಿಳಂಬನೆ ಇಲ್ಲದೆ ಸಂಧಿಸುವುದೇ ಸಂಧಿ. ದಿಗಂತ, ದಿಕ್ ಪ್ಲಸ್ ಅಂತ. ಇದು ಅನುನಾಸಿಕ ಸಂಧಿನ, ವಿಸರ್ಗ ಸಂಧಿನ, ಜಸ್ವ ಸಂಧಿನ, ಶುತ್ವ ಸಂಧಿನ. ಜಸ್ವ, ಶುತ್ವ, ಅನುನಾಸಿಕ. ಅನುನಾಸಿಕ ನಿನ್ನೆ 2022ರ ಅನುನಾಸಿಕ ಸಂಧಿಗೆ ಉದಾಹರಣೆ ಕೇಳಿದ್ದಾರೆ. ಇವಾಗ ಜಸ್ವ ಸಂಧಿ, ದಿಕ್ ಪ್ಲಸ್ ಅಂತ, ದಿಗಂತ, ಜಸ್ವ ಸಂಧಿ. ಜಸ್ವ ಸಂಧಿಗೆ ಉದಾಹರಣೆ ಆಗ್ತದೆ. ಅದರಿಂದ ಸಂಧಿ ಎಲ್ಲವನ್ನು ಕೂಡ ಸಂಧಿ ಬಗ್ಗೆ ತಿಳ್ಕೊಂಡಿರಬೇಕು. ಸಂಧಿ, ಸಮಾಸ ಇವುಗಳ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕಾಗ್ತದೆ. ಕ್ವಶನ್ ನಂಬರ್ 8. ತಲೆದೂಗು ಪದದಲ್ಲಾಗಿರುವ ಸಮಾಸ ಯಾವುದು? ಸಂಧಿ ಸಮಾಸ ಇವಾಗಲೇ ಬಂತು ನೋಡಿ. ತಲೆ ಪ್ಲಸ್ ತೂಗು, ತಲೆದೂಗು. ತೂಗು ಅಂದರೆ ಎಲ್ಲಿ ಕ್ರಿಯೆ ನಡೆದಿದೆ ಅಲ್ವಾ? ಈಸಿಯಾಗಿ ತಿಳಿಬೋದು. ತಲೆ ಪ್ಲಸ್ ತಲೆಯನ್ನು ತೂಗು, ಅನ್ನು ಮತ್ತು ಕ್ರಿಯಾಪದವನ್ನು ಒಳಗೊಂಡಿರೆ ಅದು ಕ್ರಿಯಾ ಸಮಾಸ ಆಗ್ತದೆ. ಹಾಗಾದರೆ ತಲೆ ಪ್ಲಸ್ ತೂಗು, ತಲೆದೂಗು ಯಾವ ಸಮಾಸ? ಕ್ರಿಯಾ ಸಮಾಸ. ಆಯಿತಾ? ಸರಿಯಾಗಿದೆ. ನೆಕ್ಸ್ಟ್ ನೋಡೋಣ ಅಲ್ವಾ? ಕ್ವಶನ್ ನಂಬರ್ 9. ಕೆಳಗಿನವುಗಳಲ್ಲಿ ದ್ವಿರೂಕ್ತಿಗೆ ಉದಾಹರಣೆಯಾಗಿರುವ ಪದ ಯಾವುದು? ರಪರಪನೆ, ಪರಪರನೆ, ಹುಳು ಹಪ್ಪಟೆ, ಬಟ್ಟ ಬಯಲು. ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಇದು ದ್ವಿರೂಕ್ತಿ. ಒಂದೇ ಪದವನ್ನು ಎರಡೆರಡು ಬಾರಿ ಉಚ್ಚರಿಸುವಂಥದ್ದಕ್ಕೆ ದ್ವಿರೂಕ್ತಿ ಅಂತ ಕರಿತೇವೆ, ಅರ್ಥಗರ್ಭಿತವಾಗಿ. ಇಲ್ಲಿ ರಪರಪನೆ, ಪರಪರನೆ, ಹುಳು ಹಪ್ಪಟೆ. ಹುಳು ಹಪ್ಪಟೆ ಬೇರೆ ಆಗ್ತದೆ, ಅದು ಜೋಡಿ ಪದ ಆಗ್ತದೆ. ರಪರಪ, ಪರಪರ ಇದೆಲ್ಲವೂ ಅರ್ಥಗರ್ಭಿತ ಇಲ್ಲ, ಅನುಕರಣೆಯಿಂದ ಬಂದಂತಹ ಪದಗಳಾಗಿರ್ತದೆ. ಎರಡೆರಡು ಸಲ ಅನುಕರಣೆಯಿಂದ, ಅರ್ಥಗರ್ಭಿತವಾಗಿಲ್ಲದೆ ಎರಡೆರಡು ಸಲ ಉಚ್ಚಾರ ಮಾಡುವಂತಹ ಅಕ್ಷರಗಳಿಗೆ ಅನುಕರಣಾವ್ಯಯ ಅಂತ ಹೇಳ್ತೇವೆ. ಅರ್ಥಗರ್ಭಿತವಾಗಿ ಎರಡೆರಡು ಪದಗಳು ಒಟ್ಟಿಗೆ ಬಳಸುವಂಥ ಅಕ್ಷರಗಳಿಗೆ ದ್ವಿರೂಕ್ತಿ, ಉಕ್ತಿ, ದ್ವಿರೂಕ್ತಿ ಅಂತ ಕರಿತೇವೆ. ಹಾಗಾದರೆ ಬಟ್ಟ ಬಯಲು ಇಲ್ಲಿ ಸರಿಯಾದ ಉತ್ತರ. ದ್ವಿರೂಕ್ತಿಗೆ ಬಟ್ಟ ಬಯಲು ಆಗ್ತದೆ. ಗೊತ್ತಾಯ್ತಾ? ಸರಿ. ಗಿರಗಿರನೆ. ಕ್ವಶನ್ ನಂಬರ್ 10. ಗಿರಗಿರನೆ ಪದವು ಈ ವ್ಯಾಕರಣಕ್ಕೆ ಸೇರಿದೆ. ಗಿರಗಿರನೆ ಅರ್ಥ ಇಲ್ಲ, ಆದರೆ ಎರಡು ಅಕ್ಷರಗಳು, ಎರಡು ಪದಗಳು ಒಟ್ಟೊಟ್ಟಿಗೆ ಬಂದಿದೆ. ಈಗ ಹೇಳಿದ್ದು ದ್ವಿರೂಕ್ತಿನ, ಜೋಡು ನುಡಿನ, ಅನುಕರಣಾವ್ಯಯನ, ನುಡಿಗಟ್ಟ. ಹೇಳಿ ನೋಡುವ. ಸರಿ. ಆಪ್ಷನ್ ನಂಬರ್ 3 ಅನುಕರಣಾವ್ಯಯ. ಅರ್ಥಗರ್ಭಿತ ಆಗಿಲ್ಲದೆ, ಅರ್ಥ ಇರಬೇಕಂತಿಲ್ಲ. ಗಿರಗಿರನೆ, ಪಟಪಟ ಮಳೆ ಬಂತು, ಜರ ಹೋದ, ಮಠ ಮಧ್ಯಾಹ್ನ, ಇವೆಲ್ಲವೂ ಕೂಡ ಎರಡೆರಡು ಪದಗಳು ಒಟ್ಟೊಟ್ಟಿಗೆ ಬಂದಿದ್ದಾವೆ ಅನುಕರಣೆಯಿಂದ. ಆದರೆ ಅರ್ಥಗರ್ಭಿತವಾಗಿಲ್ಲ. ಅರ್ಥಗರ್ಭಿತವಾಗಿ ಬಟ್ಟ ಬಯಲು, ಬಯಲೇ ಬಯಲುಗೆ ಬಟ್ಟ ಬಯಲು ಅಂತ ಹೇಳ್ತೇವೆ ಅಲ್ವಾ? ಇದಕ್ಕೆಲ್ಲ ಇದು ಗಿರಗಿರನೆ ಪದವು ಅನುಕರಣವ್ಯಯ ಆಗ್ತದೆ. ಕ್ವಶನ್ ನಂಬರ್ 11. ಕೆಳಗಿನವುಗಳಲ್ಲಿ ಜೋಡು ನುಡಿಗೆ ಉದಾಹರಣೆ ನೋಡಿ. ಇಲ್ಲಿ ದ್ವಿರೂಕ್ತಿ, ಅನುಕರಣವ್ಯಯ, ಜೋಡು ನುಡಿ ಎಲ್ಲನೂ ಈಸಿ ಇದೆ. ಜೋಡು ನುಡಿ ಅಂತ ಹೇಳಿದ್ರೆ ಎರಡೆರಡು ಪದಗಳು ಒಟ್ಟೊಟ್ಟಿಗೆ ಬರುವಂಥದ್ದು. ಆವಾಗ ಹುಳು ಹಪ್ಪಟೆ ನೋಡಿದ್ವಲ್ಲ, ಅದೇ ಥರ ಇಲ್ಲಿ ಯಾವುದು? ಮೊತ್ತ ಮೊದಲು, ಮನೆ ಮಠ, ತುತ್ತ ತುದಿ, ಚಟ ಚಟ. ಮೊತ್ತ ಮೊದಲು ಏನಾಗ್ತದೆ? ಮೊದಲಿಗೆ ಮೊತ್ತ ಮೊದಲು ಅಂತ ಕರೀತದೆ, ಅದು ದ್ವಿರೂಕ್ತಿ. ಮನೆ ಮಠ ಎರಡಿದೆ, ಮನೆ ಬೇರೆ ಮಠ ಬೇರೆ. ಎರಡು ಪದಗಳು ಒಟ್ಟೊಟ್ಟಿಗೆ ಬಂದಾಗ ಅದು ಜೋಡಿ ಪದ ಆಗ್ತದೆ. ತುತ್ತ ತುದಿ, ತುದಿಗೆ ತುತ್ತ ತುದಿ ಅಂತ ಹೇಳಿದಲ್ವಾ, ಅದು ದ್ವಿರೂಕ್ತಿನೇ ಆಗ್ತದೆ. ಚಟ ಚಟ, ಚಟ ಚಟ ಮಳೆ, ಮಳೆಗಾಲದಲ್ಲಿ ಚಟ ಚಟ ಮಳೆ ಬರ್ತಾ ಇರ್ತದೆ. ಅರ್ಥ ಇಲ್ಲ, ಆದರೂ ಅನುಕರಣೆಯಿಂದ ಬರುವಂಥದ್ದು. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು?
ಗೆಸ್ ಮಾಡಿರ್ತೀರಲ್ವಾ? ಜೋಡು ನುಡಿ ಮನೆ ಮಠ ಸರಿಯಾದ ಉತ್ತರ. ಕ್ವೆಶ್ಚನ್ ನಂಬರ್ 12. ಮೂಗಿನ ಮೇಲೆ ಬೆರಳಿಡು ನುಡಿಗಟ್ಟಿನ ಅರ್ಥ ಏನು? ಇಲ್ಲಿ GPSTRನಲ್ಲಿ ನಿಮ್ಮ ನುಡಿಗಟ್ಟಿನ ಅರ್ಥವನ್ನು ವಿಸ್ತಾರವಾಗಿ ಬರೀಲಿಕ್ಕೆ ಕೇಳ್ತಾರೆ. ಆದ್ದರಿಂದ ನುಡಿಗಟ್ಟನ್ನು ತಿಳ್ಕೊಂಡಿರುವಂಥದ್ದು ಅತಿ ಅಗತ್ಯ. ಅರ್ಥ ಆಯ್ತಾ? ಮೂಗಿನ ಮೇಲೆ ಬೆರಳಿಡು ಅರ್ಥ ಏನು? ಆಶ್ಚರ್ಯಪಡು, ದುಃಖಪಡು, ಕೋಪಗೊಳ್ಳು, ಬೇಸರ ಮಾಡಿಕೊ. ಆಶ್ಚರ್ಯಪಡು. ಕ್ವಶನ್ ಆಪ್ಷನ್ ನಂಬರ್ 1 ಆಶ್ಚರ್ಯಪಡು ಸರಿಯಾದ ಉತ್ತರ. ಕ್ವಶನ್ ನಂಬರ್ 13. ಅರ್ಜಿ ಪದವು ಈ ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ. ಹಿಂದೂಸ್ತಾನಿ, ಇಂಗ್ಲೀಷ್, ಫಾರ್ಸಿ, ಉರ್ದು. ಅರ್ಜಿ ಪದವು ಹಿಂದೂಸ್ತಾನಿ ಪದದಿಂದ ಬಂದಿದೆ. ಹಿಡ್ಕೊಂಡು ಪದದ ಗ್ರಾಂಥಿಕ ರೂಪ ಯಾವುದು? ಹಿಡ್ಕೋ, ಹಿಡಿದುಕೊಂಡು, ಓಡಿ, ಹಿಡಿದು ಹಾಕು. ಸರಿಯಾದ ಉತ್ತರ ಆಪ್ಷನ್ 2 ಹಿಡಿದುಕೊಂಡು. ಅದು ಸರಿಯಾದ ಉತ್ತರ ಆಗಿರುತ್ತದೆ. ಆದ್ದರಿಂದ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಆದ್ದರಿಂದ ಭಾವಸೂಚಕ, ಕ್ರಿಯಾರ್ಥಕ, ಸಂಭವನಾರ್ಥಕ, ಅವಧಾರಣಾರ್ಥಕ. ಆಪ್ಷನ್ ನಂಬರ್ 3 ಆದ್ದರಿಂದ ಸಂಭವನಾರ್ಥಕ ಸರಿಯಾದ ಉತ್ತರ. ಕ್ವಶನ್ ನಂಬರ್ 16. ಮೋಸಗಾರ ಪದದ ವ್ಯಾಕರಣ ಅಂಶ ಯಾರು? ಮೋಸಗಾರ ಒಬ್ಬ ನಾಮಪದವನ್ನು ಸೂಚಿಸುವುದರಿಂದ ತದ್ದಿತಾಂತ ನಾಮ. ಅರ್ಥ ಆಯ್ತಾ? ತದ್ದಿತಾಂತ ನಾಮ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 17. ಓಟ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಓಟ ತದ್ದಿತಾಂತ. ಓಟ ಅಂತ ಹೇಳಿದ್ರೆ ಅಲ್ಲಿ ಹೆಸರೇ ಗೊತ್ತಾಗ್ತದೆ, ಕ್ರಿಯೆ ನಡೆದಿದೆ. ತದ್ದಿತಾಂತ ಭಾವನಾಮ, ತದ್ದಿತಾಂತ ಪ್ರತ್ಯಯ, ಕ್ರನ್ನಾಮ, ಕೃದಂತ ಭಾವನಾಮ. ಓಟ ಯಾವುದಿದು? ತದ್ದಿತಾಂತ ಭಾವನಾಮ ಆಗೋದಿಲ್ಲ. ಅಂದರೆ ಭಾವನಾಮ ಅಂತ ಹೇಳಿದ್ರೆ ಭಾವನೆಗಳನ್ನು ಸೂಚಿಸುವಂಥದ್ದು. ಅಲ್ಲಿ ತದ್ದಿತಾಂತ ಅಂತ ಹೇಳಿದ್ರೆ ಹೆಸರಿಗೆ, ನಾಮಪದದ ಭಾವನೆಗಳನ್ನು ಸೂಚಿಸುವಂಥದ್ದು. ಸುಂದರವಾದ ಹುಡುಗಿ ಅಲ್ವಾ, ಚೆನ್ನಾಗಿ ಓದಿದಳು, ಈ ಥರ. ತದ್ದಿತ ಪ್ರತ್ಯಯ, ಕನ್ನಾಮ, ಕೃನ್ನಾಮ ಏನಾಗ್ತದೆ ಅಲ್ಲಿ ಕರ್ತ ಪದ ಹೊಂದಿರಬೇಕು, ಹಾಗೆ ನಾಮಪದ ಕ್ರಿಯೆಯನ್ನು ಮಾಡಿರಬೇಕು. ಆದರೆ ಇಲ್ಲಿ ಧಾತುವನ್ನು ಕೊಟ್ಟಿದ್ದಾರೆ. ಓಟ ಪದವು ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ? ಯಾವುದಾಗ್ತದೆ ಓಟ? ಧಾತುವಿನಿಂದ ಹುಟ್ಟಿದಂತಹ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವಂತಹ ಪದಗಳನ್ನು ಕೃದಂತ ಭಾವನಾಮ ಅಂತ ಕರಿತೇವೆ. ಇಲ್ಲಿ ಕೃದಂತ ಭಾವನಾಮ. ಓಡು, ಓಟ. ಅವನು ಓಡಿದನು, ಅದು ಕೃದಂತ. ಅವನು ಓಡಿದನು ಏನಾಗ್ತದೆ? ಕೃದಂತಾವ್ಯಯ, ಕ್ರನ್ನಾಮ ಆಗ್ತದೆ ಅಲ್ವಾ. ಕೃದಂತ ಭಾವನಾಮ. ಹೇಗೆ ಓಡಿದ? ಓಟವನ್ನು ಓಡಿದ ಅಲ್ವಾ. ಓಟ, ಓಡು, ಓಟ. ಧಾತುವಿನಿಂದ ಹುಟ್ಟಿದಂತಹ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸ್ತದೆ. ಅವಳು ಸುಂದರವಾದ ಹುಡುಗಿ. ಎಂತಹ ಹುಡುಗಿ? ಸುಂದರವಾದ ಹುಡುಗಿ. ಆದ್ದರಿಂದ ತದ್ದಿತಾಂತ ಭಾವನಾಮ ಸುಂದರವಾದ ಹುಡುಗಿ ಅಂತ ಆಗ್ತದೆ. ಅವನು ಓಟವನ್ನು ಓಡಿದ ಆಯಿತಾ. ಓಟ ಓಡಿದ. ಓಟ ಅನ್ನುವಂಥದ್ದು ಓಡಿದ ಅದರ ಧಾತು ಮೂಲ ರೂಪ. ಆದ್ದರಿಂದ ಕೃದಂತ ಭಾವನಾಮ ಸರಿಯಾದ ಉತ್ತರ ಆಗಿರುತ್ತದೆ. ಇಲ್ಲಿ ಕೃದಂತ ಭಾವನಾಮ. ಕ್ವಶನ್ ನಂಬರ್ 18. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯವು ಏನಾಗ್ತದೆ? ಮಿಶ್ರ ವಾಕ್ಯನ, ಸಂಯೋಜಿತ ವಾಕ್ಯನ, ಸಾಮಾನ್ಯ ವಾಕ್ಯನ, ಪ್ರಶ್ನಾರ್ಥಕ ವಾಕ್ಯನ? ಒಂದು ಪೂರ್ಣ ಕ್ರಿಯಾಪದದೊಡನೆ. ಪೂರ್ಣ ಕ್ರಿಯಾಪದ ಅಂತ ಹೇಳಿದ್ರು ನಾನು ಈಗ ಹೇಳಿದೆ. ಅವನು ಓಡಿದನು, ಅವರು ಶಾಲೆಗೆ ಹೋದರು. ಒಂದು ಪೂರ್ಣ ಕ್ರಿಯಾಪದ. ಅವರು ಶಾಲೆಗೆ ಹೋದರು. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯ. ಈ ವಾಕ್ಯ ಏನಾಗ್ತದೆ? ಅವರು ಶಾಲೆಗೆ ಹೋದರು. ಇದೊಂದು ಮಿಶ್ರ ವಾಕ್ಯ ಆಗಿದೆಯಾ, ಸಂಯೋಜಿತ ವಾಕ್ಯ ಆಗಿದೆಯಾ, ಸಾಮಾನ್ಯ ವಾಕ್ಯ ಆಗಿದೆಯಾ, ಪ್ರಶ್ನಾರ್ಥಕ ವಾಕ್ಯ ಆಗಿದೆಯಾ? ಇದು ಸಾಮಾನ್ಯ ವಾಕ್ಯ. ಇಲ್ಲಿ ಸಂಯೋಜಿತ ವಾಕ್ಯಕ್ಕೆ ಹಾಕಿದ್ದಾರೆ ನೋಡಿ. ಆದ್ದರಿಂದ ಇದು ಹೇಳ್ತಿದ್ದೇನೆ, ಇಲ್ಲಿ ಹಾಕಿರುವಂಥ ಕ್ವಶನ್ ಮಾರ್ಕ್ ಎಲ್ಲ ಸರಿ ಅಂತ ಹೇಳಲಿಕ್ಕಿಲ್ಲ ಆನ್ಸರ್. ಅದಕ್ಕೆ ನೀವು ಸ್ವಂತವಾಗಿ ಹೇಳುವುದರ ಮುಖಾಂತರ ತಿಳ್ಕೊಳ್ಳಿ. ಸರಿಯಾಗಿ ಅದನ್ನು ಅರ್ಥೈಸಿಕೊಳ್ಳುವುದರ ಮುಖಾಂತರ ನಮಗೆ ಯಾವುದು ಸರಿಯಾದ ಉತ್ತರ ಅಂತ ಗೊತ್ತಾಗ್ತದೆ. ಮಿಶ್ರ ವಾಕ್ಯ ಅಂತ ಹೇಳಿದ್ರೇನು? ಮಿಶ್ರ ಆಗಿರಬೇಕು. ಅಂದರೆ ಒಂದು ಪದಕ್ಕೆ ಇನ್ನೊಂದು ಪದ ಸಂಬಂಧ ಹೊಂದಿರಬೇಕು. ಬೇರೆ ಬೇರೆ ವಾಕ್ಯಗಳು ಒಟ್ಟಾಗಿ ಬಂದಿರುವಂಥದ್ದು. ಅದೇ ಸಂಯೋಜಿತ ವಾಕ್ಯ ಅಂತ ಹೇಳಿದ್ರೆ 2-3 ವಾಕ್ಯಗಳು. ಆದ್ದರಿಂದ, ಹಾಗೆ, ಹಾಗೆಯೇ, ಮತ್ತು ಇವೆಲ್ಲವೂ ಕೂಡ 2 ವಾಕ್ಯಗಳು ಸಂಯೋಜಿತಗೊಂಡಿರೆ ಅದು ಸಂಯೋಜಿತ ವಾಕ್ಯ. ಒಂದೇ ವಾಕ್ಯ, ಒಂದೇ ಪೂರ್ಣ ಕ್ರಿಯಾಪದದೊಡನೆಗೆ ಸ್ವತಂತ್ರವಾಗಿರುವ ವಾಕ್ಯ ಸಾಮಾನ್ಯ ವಾಕ್ಯ ಆಗಿರ್ತದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಸಾಮಾನ್ಯ ವಾಕ್ಯ. ಗೊತ್ತಾಯ್ತಲ್ಲ? ಸರಿ.
ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆ ಯಾವುದು? ಒಂದು ಅಭಿಪ್ರಾಯದ ವಿವರಣೆ. ಇಲ್ಲಿ ನೋಡಿ, ಪೂರ್ಣವಿರಾಮ, ವಿವರಣಾತ್ಮಕ, ಭಾವಸೂಚಕ, ಉದ್ಧರಣ. ಇಲ್ಲಿ ಉದ್ಧರಣಕ್ಕೂ ಹಾಗಿದ್ದಾರೆ, ವಿವರಣಾತ್ಮಕಕ್ಕೂ ಹಾಗಿದ್ದಾರೆ. ನೀವು ಯಾವುದು ಎಸ್ ಮಾಡ್ತೀರಿ? ಹಾಗಾದರೆ ಇದು ಸೇಮ್ ಕ್ವಶನ್ ಸಲ 2022ರಲ್ಲಿ ರೀಸೆಂಟಾಗಿ ಕೂಡ ಬಂದಿದೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ. ವಿವರಣೆ ಇಲ್ಲಿ ಕ್ವಶನಲ್ಲೇ ಹೇಳಿದ್ದಾರೆ ವಿವರಣೆ, ಆದ್ದರಿಂದ ಇದು ವಿವರಣಾತ್ಮಕ ಚಿಹ್ನೆಯನ್ನು ಬಳಸ್ತೇವೆ. ಅರ್ಥ ಆಯ್ತಾ? ಕ್ವಶನ್ ನಂಬರ್ 20. ಧರಣಿ ಪದದ ಸಮಾನಾರ್ಥಕ ಪದ ಯಾವುದು? ಧರಣಿ ಎಲ್ರಿಗೂ ಗೊತ್ತಿದೆ. ಧರಣಿ ಭೂಮಿ. ಧರಣಿ ಅಂತ ಹೇಳಿದ್ರೆ ಭೂಮಿ. ಇಳೆ, ಧರಣಿ, ಅವನಿ, ಶಿರೆ, ಧರಿತ್ರಿ, ಧರೆ, ಧಾತ್ರಿ, ಧಾರಿ, ಮಯಿ, ಕ್ಷಿತಿ, ಕ್ಷೌಣಿ, ಪೃಥ್ವಿ, ಕ್ಷಾ. ಎಷ್ಟು ಸಹ ಹೇಳ್ಬೋದು. ವಸುದೆ, ವಸುಮತಿ, ವಸುಂಧರೆ, ಅವನಿ, ಮೃತ್ಯ, ಭೂಲೋಕ ಅಲ್ವಾ? ಹೀಗೆ ಎಷ್ಟು ಸಹ ಹೇಳ್ಬೋದು. ಅವನಿಗೆ, ಆಕಾಶಕ್ಕೆ, ಬಾನು, ಬೆಂಕಿಗೆ ಎಲ್ಲವೂ ಕೂಡ ಸಮಾನಾರ್ಥಕ ಪದವನ್ನು ನೀವು ತಿಳ್ಕೊಳ್ಳೇಬೇಕಾಗ್ತದೆ. ಕ್ವಶನ್ ನಂಬರ್ 21. ಪ್ರಸಿದ್ಧ ಪದದ ವಿರುದ್ಧಾರ್ಥಕ ಪದ ಯಾವುದು? ಪ್ರಸಿದ್ಧ, ಅಪ್ರಸಿದ್ಧ, ಕುಪ್ರಸಿದ್ಧ, ಸುಪ್ರಸಿದ್ಧ, ಪ್ರಸಾದ. ಪ್ರಸಿದ್ಧ, ಅಪ್ರಸಿದ್ಧ ಸರಿಯಾದ ವಿರುದ್ಧಾರ್ಥಕ ಪದ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 22. ಬಾಳಿಯಾನು ಪದದಲ್ಲಿನ ವ್ಯಾಕರಣಾಂಶ ಯಾವುದು? ಬಾಳಿಯಾನು ನಿಷೇಧ, ನೆಗೆಟಿವ್ ಇದೆಯಾ? ಇಲ್ಲ. ಸಂಭವನಾರ್ಥಕ, ಸಂಭವಿಸ್ತದ ಮುಂದೆ ಬಾಳಿಯಾನು, ಅವನು ಬಾಳಿಯಾನು ಮುಂದೆ ಅಲ್ವಾ? ಅದು ಹೇಳಿದಾಗ ಗೊತ್ತಾಗ್ತದೆ. ಸಂಭವನಾರ್ಥಕ, ಪ್ರಶ್ನಾರ್ಥಕ ಅಲ್ಲ, ವಿದ್ಯಾರ್ಥಕ ಅಲ್ಲ. ಪ್ರಶ್ನಾರ್ಥಕ, ವಿದ್ಯಾರ್ಥಕ ಅಂತ ಹೇಳಿದರೆ ಏನು ಅಂತ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೇನಲ್ವಾ? ಹೇಳಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿದೆ, ಆ ವಿಡಿಯೋನ ಚೆನ್ನಾಗಿ ನೋಡಿ. ಪ್ರಶ್ನಾರ್ಥಕ ಅಂದರೆ ಪ್ರಶ್ನೆಯನ್ನು ಮಾಡುವಂತಹ ಕ್ವಶನ್ಸ್ ಮಾರ್ಕ್ ಎಲ್ಲಾದರೂ ಬಂದಿದೆ. ನೀನು ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳಿದರೆ ಅದು ಪ್ರಶ್ನಾರ್ಥಕ. ವಿದ್ಯಾರ್ಥಕ ಅಂದರೆ ನಿನಗೆ ಒಳ್ಳೆಯದಾಗಲಿ, ಇದು ಆಶೀರ್ವಾದ ಮಾಡ್ತಿದ್ರೆ ಅದು ವಿದ್ಯಾರ್ಥಕ ಆಗಿರ್ತದೆ. ಆಜ್ಞೆ, ಹಾರೈಕೆ, ಆಶೀರ್ವಾದ ಇದ್ದರೆ ಅದು ವಿದ್ಯಾರ್ಥಕ. ಹಾಗಾದರೆ ಯಾವುದೂ ಅಲ್ಲ, ಸಂಭವನಾರ್ಥಕ ಹೆಸರಿಗುತ್ತದೆ. ಬಾಳಿಯಾನು ಪದದಲ್ಲಿನ ವ್ಯಾಕರಣಾಂಶ ಸಂಭವನಾರ್ಥಕ. ನಾವು ಪದದ ಕ್ವಶನ್ ನಂಬರ್ 23. ನಾವು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಭಾವನಾಮ, ರೂಢನಾಮ, ಸರ್ವನಾಮ, ಅಂಕಿತನಾಮ. ನಾವು, ನಾನು, ನಾವು, ನೀನು ಇವೆಲ್ಲವೂ ಕೂಡ ಆಪ್ಷನ್ ನಂಬರ್ 3 ಸರ್ವನಾಮಕ್ಕೆ ಉದಾಹರಣೆ ಆಗ್ತದೆ. ಕ್ವಶನ್ ನಂಬರ್ 24. ಮಗುವಿನ ಮುಖವು ಪೂರ್ಣಚಂದ್ರನಂತೆ ಪಳಪಳನೆ ಹೊಳೆಯುತ್ತಿತ್ತು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ರೂಪಕಲಂಕಾರ, ಉತ್ಪ್ರೇಕ್ಷಾಲಂಕಾರ, ದೃಷ್ಟಾಂತಾಲಂಕಾರ, ಉಪಮಾಲಂಕಾರ. ಇಲ್ಲಿ ಹೋಲಿಕೆಯನ್ನು ಮಾಡ್ತಿದ್ದಾರೆ, ಹಾಗೆ ಅಂತೆ ಅಂತ ಬಂದಿದೆ. ಈಸಿಯಾಗಿ ಹೇಳಿ, ಉಪಮಾಲಂಕಾರ. ಆಪ್ಷನ್ ನಂಬರ್ 4 ಉಪಮಾಲಂಕಾರ. ಅರ್ಥ ಆಯ್ತಾ? ಹಾಗೆ ವಾರ್ಧಕ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳು ಎಷ್ಟು? 72, 64, 102, 144. ಹಾಗಾದರೆ ವಾರ್ಧಕ ಷಟ್ಪದಿಯಲ್ಲಿ ಎಷ್ಟು ಮಾತ್ರೆಗಳಿವೆ? 144. ಆಪ್ಷನ್ ನಂಬರ್ 4 144 ಸರಿಯಾದ ಉತ್ತರ. ಹಾಗಾದರೆ 72, 64, 102 ಯಾವುದಕ್ಕೆ ಬರ್ತದೆ? ಅಂದರೆ ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ, ವಾರ್ಧಕ ಷಟ್ಪದಿ. ಇದು ಷಟ್ಪದಿಗಳ ಒಂದು ಪಟ್ಟಿ. ಶರ ಷಟ್ಪದಿ ಒಟ್ಟು ಎಷ್ಟು ಮಾತ್ರೆಗಳು ಬರ್ತದೆ? ಶರ ಷಟ್ಪದಿ 60, ಕುಸುಮ 74, ಭೋಗ 88, ಭಾಮಿನಿ 102, ಪರಿವರ್ಧಿನಿ 116, ವಾರ್ಧಕ 144. ಇದಿಷ್ಟು ತಿಳ್ಕೊಂಡೇ ಇರಬೇಕಾಗ್ತದೆ. ಅದರಿಂದ ಇಲ್ಲಿ ಕಂಪ್ಲೀಟಾಗಿ 25 ಮಾರ್ಕ್ಸಿದು ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನಾವು ತಿಳ್ಕೊಂಡಾಯಿತು. ಇಲ್ಲಿಯವರೆಗೆ ನಾವು ಹೇಗಿದೆ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಇದು ಎಲ್ಲ ಎಕ್ಸಾಮಿಗೆ, PCಗೂ ಆಗ್ತದೆ, KSCಗೂ ಆಗ್ತದೆ, KPSC ನಡೆಸುವ ಎಲ್ಲ ಪರೀಕ್ಷೆಗೂ ಆಗ್ತದೆ, ಹಾಗೂ KE ನಡೆಸುವ PSTR, HSTR, GPSTR, ಮೇಯ್ನಾಗಿ TETಗೂ ಕೂಡ ಎಲ್ಲದಕ್ಕೂ ಕೂಡ ಬರುವಂತಹ ಟಾಪಿಕ್ಸಿಂದ ಕೇಳಿರುವಂಥ ಕ್ವಶನ್ಸು. ಆದ್ದರಿಂದ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಮುಂದೆ ಬರುವಂಥ ಕ್ವಶನನ್ನು ಅನಲೈಸ್ ಮಾಡುವಾಗ ಸರಿಯಾದ ಉತ್ತರವನ್ನು ಹೇಳಲಿಕ್ಕೆ ಸಹಾಯ ಆಗ್ತದೆ. ಹಾಗಾದರೆ ವಿಡಿಯೋ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.